ಬ್ರೇಕರ್ನ ಜೊತೆ ಸೇರಿ ಪತಿಯ ಹತ್ಯೆ, ಹೊಲದಲ್ಲಿ ಶವ ಹೂತು ಸಾಕ್ಷ್ಯನಾಶಕ್ಕೆ ಯತ್ನ. ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ್ನಲ್ಲಿ 6 ತಿಂಗಳ ಬಳಿಕ ಬಯಲಾದ ಘಟನೆ. ಪತ್ನಿ ಸೇರಿ ಇಬ್ಬರು ಪೊಲೀಸರ ವಶಕ್ಕೆ. ಪ್ರೀತಿಯ ವಿಚಾರಕ್ಕೆ ಪತಿ ಅಡ್ಡಿಯಾಗುತ್ತಾನೆ ಎಂಬ ಕಾರಣಕ್ಕೆ ಪತ್ನಿಗೆ ಬ್ರೇಕರ್ನ ಜೊತೆ ಸೇರಿ ಪತಿಯನ್ನು ಹತ್ಯೆ ಮಾಡಿ ಶವವನ್ನು ತನ್ನದೇ ಜಮೀನಿನಲ್ಲಿ ಹೂತು ಸಾಕ್ಷ್ಯನಾಶಕ್ಕೆ ಯತ್ನಿಸಿದ ಘಟನೆ ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ್ನಲ್ಲಿ ಬೆಳಕಿಗೆ ಬಂದಿದೆ. ಕಡಕ್ಲಾಟ್ ವಟರ್ಕೊರ್ವಿ ಗಲಿಯ ವಾಸವಾಗಿದ್ದ ರಾಘು ಸಿದ್ದಪ್ಪ ಗಾವಡೆ ಮೃತಪಟ್ಟ ವ್ಯಕ್ತಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಪತ್ನಿ ಬಂಗಾರಿ ರಾಘು ಗಾವಡೆ ಹಾಗೂ ನಿಪಾಣಿ ತಾಲೂಕಿನ ಬೆನಾಡಿ ಗ್ರಾಮದ ರಾಮ ಮಾಯಪ್ಪ ರಾಣಗೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ರಾಘು ಅವರಿಗೆ ಮದ್ಯಪಾನ ಚಟವಿತ್ತು. ಅವರು ಆಗಾಗ ಮನೆಯಿಂದ ಹೊರಗೆ ಹೋಗಿ ಹಲವು ದಿನಗಳ ಕಾಲ ಮನೆಗೆ ಮರಳುತ್ತಿರಲಿಲ್ಲ ಎನ್ನಲಾಗಿದೆ. ಈ ಅವಧಿಯಲ್ಲಿ ಪತ್ನಿ ಬಂಗಾರಿ ಹಾಗೂ ರಾಮ ರಾಣಿಗೆ ನಡುವೆ ಆತ್ಮೀಯ ಸಂಬಂಧ ಬೆಳೆದಿತ್ತು ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ರಾಘು ಮನೆಯಿಂದ ಹೊರಗೆ ಹೋದಾಗ ರಾಮ ಮನೆಗೆ ಬಂದು ವಿಚಾರವಾಗಿ ಪತ್ನಿಯ ನಡುವೆ ಗಲಾಟೆ, ಆಗಾಗ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಹೀಗಾಗಿ ರಾಘು ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗ್ತಾರೆ ಎಂದು ಭಾವಿಸಿ ಇಬ್ಬರು ಸೇರಿ ಫೆಬ್ರವರಿ 2026 ರಾಘು ಅವರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯಪಾನ ಮಾಡಿಸಿ ಜಮೀನಿಗೆ ಕರೆದೊಯ್ದು ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಂತರ ಜಮೀನಿನಲ್ಲಿ ಗುಂಡಿ ತೆಗೆದು ರಾಘು ಅವರ ಶವವನ್ನು ಹೂತು ಹಾಕಿ ಏನೂ ನಡೆದಿಲ್ಲ ಎಂಬಂತೆ ಮನೆಗೆ ಮರಳಿದ್ದಾರೆ. 6 ತಿಂಗಳ ಬಳಿಕ ಪ್ರಕರಣ ಬಯಲು. ರಾಘು ಕಾಣೆಯಾಗಿದ್ದಾರೆ ಎಂದು ಫೆಬ್ರವರಿಯಲ್ಲಿ ಬಂಗಾರಿ ಕಡಕ್ಲಾಟ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ಲು ಎನ್ನಲಾಗಿದೆ. ರಾಘು ಅವರಿಗೆ ಮದ್ಯಪಾನದ ಚಟವಿತ್ತು. ಈ ಹಿಂದೆ ಕೂಡ ಹಲವು ದಿನಗಳ ಕಾಲ ಮನೆಯಿಂದ ದೂರ ಇರುತ್ತಿದ್ದರು. ಆದರೆ ಸುಮಾರು 6 ತಿಂಗಳಾದರೂ ರಾಘು ಕಾಣಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಸಂಬಂಧಿಕರಿಗೆ ಅನುಮಾನ ಮೂಡಿದೆ. ಸಂಬಂಧಿಕ ಬಂಗಾರಿಯನ್ನು ವಿಚಾರಿಸಿದಾಗ ಮೊದಲು ತಮಗೆ ಏನೂ ಗೊತ್ತಿಲ್ಲ ಎಂದು ಹೇಳಿದ್ದನ್ನು ಹೇಳಲಾಗಿದೆ. ನಂತರ ವಿಚಾರಣೆ ತೀವ್ರಗೊಂಡಾಗ ರಾಘು ಸಾವಿನ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾಳೆ ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಮೊದಲು ಜಗಳದ ಸಂದರ್ಭದಲ್ಲಿ ರಾಘು ಮೃತಪಟ್ಟರು ಎಂದು ಹೇಳಿದ್ದ ಬಂಗಾರಿ ನಂತರ ರಾಮರಾಣ ಅವರ ಸಹಾಯದಿಂದ ಹತ್ಯೆ ಮಾಡಿ ಜಮೀನಿನಲ್ಲಿ ಶವ ಹೂತು ಹಾಕಿರುವುದಾಗಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ. ಪೊಲೀಸರಿಂದ ಸ್ಥಳ ಪರಿಶೀಲನೆ. ಗುರುವಾರ ಸಂಬಂಧಿಕರು ಬಂಗಾರಿಯನ್ನು ಕಡಕ್ಲಾಟ್ ಪೊಲೀಸ್ ಠಾಣೆಗೆ ಕರೆತಂದು ಪೊಲೀಸರಿಗೆ ವಶಕ್ಕೆ ಒಪ್ಪಿಸಿದ್ದಾರೆ. ನಂತರ ಆಕೆಯಿಂದ ಮಾಹಿತಿ ಪಡೆದುಕೊಂಡ ಪೊಲೀಸರು ಪ್ರಕರಣದ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಚಿಕ್ಕೋಡಿ ಉಪವಿಭಾಗ ಪೊಲೀಸ್ ಉಪಾಧೀಕ್ಷ ಗೋಪಾಲಕೃಷ್ಣ ಗೌಡ್ರ, ನಿಪ್ಪಾಣಿ ವೃತ್ತ ಪೊಲೀಸ್ ನಿರೀಕ್ಷಕ PS ತಳವಾರ್ ಹಾಗೂ ಕಡಕ್ಲಾಟ್ ಠಾಣೆಯ PSI ಕೃಷ್ಣವೇಣಿ ಗೊರ್ಲಹೊಸೂರ್ ಅವರು ಶವ ಹೂತ ಹಾಕಲಾಗಿದೆ ಎನ್ನಲಾದ ಜಮೀನಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಗಾರಿ ರಾಘು ಗಾವಡೆ ಹಾಗೂ ಮಾಯಪ್ಪ ರಾಣಿಗೆ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. ಕೃಷ್ಣ ಆರ್ಗೆ, NKS TV4 ನಿಪ್ಪಾಣಿ. ಸೊ ಇವತ್ತು ಮಧ್ಯಾಹ್ನ ಲಗ್ಮಣ್ಣ ಸಿದ್ದಪ್ಪ ಎಂಬುವರು ತನ್ನ ತಮ್ಮ ರಘು ಸಿದ್ದಪ್ಪ ಎಂಬುವರು ಅವರ ಹೆಂಡತಿ ಮತ್ತು ಅವ್ರ ಹೆಂಡತಿ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇನ್ನೊಬ್ಬರು ಇರೋರು ಸೇರಿ ಇಬ್ಬರು ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರಿಗೆ ಹೇಳಿದ್ದಾರೆ. ಅದು ಪರವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂದ್ರೆ ನಮ್ಮ ಕಡಕ್ಲಾಟ್ ಪೊಲೀಸ್ ಸ್ಟೇಷನಲ್ಲಿ FIR ಒಂದು ದಾಖಲು ಮಾಡಿದ್ದಾರೆ. ಅದನ್ನು ವಿಚಾರಣೆಯನ್ನು ನಡೀತಾ ಇದೆ. ಸೊ ಈಗ ಎಲ್ಲರ ಕಡೆನ ವಿಚಾರಣೆ ಶುರು ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಸ್ವಲ್ಪ ಕ್ಲಾರಿಟಿ ಬಂದಾದ್ಮೇಲೆ ಡೀಟೇಲ್ ಆಗಿ ಮಾತಾಡ್ತೀವಿ. ಸೊ ಇದು ಒಂದು ಫೆಬ್ರವರಿ ತಿಂಗಳಲ್ಲಿ ಕೊಲೆ ಆಗಿರೋದಾಗಿ ತಿಳಿಸ್ತಾ ಇದ್ದಾರೆ ಸರ್. ಅವತ್ತಿಂದ ಏನಂದ್ರೆ ಆ ವ್ಯಕ್ತಿ ಕಾಣೆಗಿಲ್ಲ ಅಂತ ಏನು ಕಂಪ್ಲೇಂಟ್ ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿರಲ್ಲ. ಇವಾಗ ಯಾರು ಬಂದರು ಸರ್? ಯಾರು ಅವರ ಒಂದು ಕಂಪ್ಲೇಂಟ್ ಕೊಟ್ಟರು? ಮೃತಪಟ್ಟಿರೋರ ಅಣ್ಣ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂದರೆ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿದ್ದಾರೆ. ಫಸ್ಟ್ ಕರ್ಕೊಂಡು ಹೋಗಿ ಮನೆಯಲ್ಲೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇರುವಾಗ ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಹೇಳಿರೋದಾಗಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಒಪ್ಕೊಂಡಿದ್ದಾರೆ ಸರ್ ಅವರ ಪತ್ನಿ. ಅಲ್ಲಿ ಒಪ್ಕೊಂಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಉಳಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾವು ತಿಳಿಸೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಆಗಿರೋದಾಗಿ ನಮ್ಮ ಜೊತೆ ಕನ್ಫೆಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂದರೆ ಹೇಳ್ತೀವಿ. ನಮ್ಮ ಜೊತೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಿ ಅಂದರೆ ಹೇಳ್ತಾ ಇದ್ದಾರೆ. ಈಗ ತನಿಖೆ ನಡೀತಾ ಇದೆ. ಅಂದರೆ ನಿಮ್ಗೆ ಮೇಲ್ನೋಟಕ್ಕೆ ಸರ್ ಕೊಲೆ ಮಾಡ್ತವ್ರೆ ಎಷ್ಟು ಜನ ಆದ್ದಾರೆ? ಮೇಲ್ನೋಟಕ್ಕೆ ಇವರು ಕಂಪ್ಲೇಂಟಲ್ಲಿ ಕೊಟ್ಟಿರೋದು 2 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಅಕ್ರಮ ಸಂಬಂಧ ಸರ್? ಅಕ್ರಮ ಸಂಬಂಧ ಅಂತ ಹೇಳಿದ್ದಾರೆ. ಆರೋಪಗಳು ಸಿಕ್ಕಿದ್ದಾರೆ. ವಿಚಾರಣೆ ನಡೀತಾ ಇದೆ. ಯಾರ್ಯಾರ ಮೇಲ್ಗಡೆ ಆರೋಪ ಮಾಡಿದ್ದಾರೆ ಅವರ ಕಡೆ ವಿಚಾರಣೆ ನಡೀತಾ ಇದೆ. ಅಂದರೆ ಏನು ಸರ್ ಕೊಲೆ ಅಂದರೆ ಯಾವ ರೀತಿ ಮಾಡಿದ್ದಾರೆ? ತನಿಖೆ ಆದಮೇಲೆ ಗೊತ್ತಾಗುತ್ತದೆ. ತನಿಖೆ ಆದಮೇಲೆ ಡೀಟೇಲ್ ಆಗಿ ಇನ್ನೊಂದು ಸಾರಿ ಮಾತಾಡ್ತೀವಿ.